ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ IAS ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಪ್ರಾವಿಷನ್ಗೆ ಸಂಬಂಧಪಟ್ಟಂತೆ KPSC ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದೆ. ಆ ಸ್ಪೆಷಲ್ ಪ್ರಾವಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಗಳ ಕುರಿತು ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತೇನೆ. ಆ ಟ್ರಿಕ್ಸ್ ನಿಮಗೆ ಗೊತ್ತಾಯಿತು ಅಂದರೆ ಈಸಿಯಾಗಿ ನೀವು MCQಸ್ಗಳನ್ನು ಬಿಡಿಸ್ಬೋದು. ನೋಡಿ, ಇಲ್ಲೊಂದು ಕೋಡ್ ಕಾಣ್ತಾ ಇದೆ ನೋಡಿ, MG ನಮತಾ ಸ್ಮಾಗ್ K ಅಂತೇಳಿ ಏನಿದೆಯಲ್ಲ, ಇದು 371 ಆರ್ಟಿಕಲಲ್ಲಿ ಬರ್ತಕ್ಕಂಥ ವಿಶೇಷ ಪ್ರಾವಿಷನನ್ನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಗಳು ಮತ್ತು ಅಲ್ಲಿರ್ತಕ್ಕಂಥ ವಿಧಿಗಳು. ಮೊಟ್ಟ ಮೊದಲನೇದಾಗಿ ತಾವು ಆರ್ಟಿಕಲನ್ನು ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. 371 ನಂತರದಲ್ಲಿ 371A, ಅದೇ ರೀತಿಯಾಗಿ B 371B, C, D, E, F, G, H, I, ನಂತರದಲ್ಲಿ J. ಈ ರೀತಿಯಾಗಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಇವೆಲ್ಲದಕ್ಕೂ ಕೂಡ 371 ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಗಳನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕು. 371 ಆರ್ಟಿಕಲಲ್ಲಿ ಸ್ಪೆಷಲ್ ಪ್ರಾವಿಷನನ್ನು ಕೊಟ್ಟಿರ್ತಕ್ಕಂಥ 2 ರಾಜ್ಯಗಳು ಯಾವುದು ಅಂತ ನೋಡ್ಕೊಂಡಾಗ ಒಂದು ಮಹಾರಾಷ್ಟ್ರ ಬರುತ್ತೆ, ಇನ್ನೊಂದು ಯಾವುದು ಬರುತ್ತೆ, ಗುಜರಾತ್ ಬರ್ತದೆ. ರೈಟ್, ನೆನ್ಪಿಟ್ಕೊಳ್ಳಿ, ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತ ಕರಿತೀವಿ. ನಂತರದಲ್ಲಿ A ಅಂದ ತಕ್ಷಣ ಯಾವುದು ಬರುತ್ತೆ ಅಂದರೆ ನಿಮಗೆ ನಾಗಾಲ್ಯಾಂಡ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ B ಅಂತೇಳಿ ನೋಡ್ಕೊಂಡಾಗ ನಿಮಗೆ ಅಸ್ಸಾಂ ಅಂತ ಬರುತ್ತೆ. ಸಿಗೆ ನಾವು ನೋಡ್ಕೊಂಡಂಥ ಸಂದರ್ಭದಲ್ಲಿ ಯಾವುದು ಬರುತ್ತೆ, ವೆರಿ ಈಸಿ, ಮಣಿಪುರ್ ಅಂತ ಬರುತ್ತೆ. ಡಿಗೆ ಅಂದ ತಕ್ಷಣ ನಿಮಗೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡನ್ನೂ ಕೂಡ ನೆನ್ಪಿಟ್ಕೊಳ್ಬೇಕು. ನಂತರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಯೂನಿವರ್ಸಿಟಿ ಬರುತ್ತೆ, ಅದನ್ನು ನಾವು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದು ಯಾವ ಸ್ಟೇಟಿಗೆ ಬಿಲಾಂಗ್ ಆಗಿದೆ, ಆಂಧ್ರ ಪ್ರದೇಶಕ್ಕೆ ಬಿಲಾಂಗ್ ಆಗಿರುವಂಥದ್ದು. F ಅಂತ ನೋಡ್ಕೊಂಡಾಗ ಇಲ್ಲಿ ಸಿಕ್ಕಿಂ ಅಂತಕ್ಕಂಥ ಒಂದು ರಾಜ್ಯ ಬರುತ್ತೆ, ಅದನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಂತರದಲ್ಲಿ G ಅಂದ ತಕ್ಷಣ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಿಜೋರಾಂ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್, ಮಣಿಪುರ ಅಲ್ಲ, ಮಿಜೋರಾಂ. H ಅಂದ ತಕ್ಷಣ ಯಾವ್ದು ನೆನ್ಪಿಟ್ಕೊಳ್ಬೇಕು, AP ಅಥವಾ ಅರುಣಾಚಲ್ ಪ್ರದೇಶ್ ಅಂತ ನೆನ್ಪಿಟ್ಕೊಳ್ಬೇಕು. I ಅಂದ ತಕ್ಷಣ ಯಾವುದು, ಲಾಸ್ಟ್ ಒನ್ನು ಗೋವಾ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ದ ಫೈನಲ್ ಒನ್ 371J ಕರ್ನಾಟಕ ಎಲ್ಲರಿಗೂ ಕೂಡ ಗೊತ್ತಿದೆ.